ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹೊಸ ವೀಡಿಯೋಗೆ ಸ್ವಾಗತ. ನನಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ದೀರಾ, ಬೋಟ್ ನೆಕ್ ಮೆಷರ್ಮೆಂಟ್ ಬಂದರೆ ಅದನ್ನ ಯಾವ ರೀತಿ ನಾನು ನಾರ್ಮಲ್ ನೆಕ್ಕಾಗಿ ಕಟ್ ಮಾಡ್ಬೋದು ಅಂತ. ತುಂಬ ಮೆಸೇಜ್ಗಳು ಬಂದಿದೆ ವಾಟ್ಸಪ್ಪಲ್ಲಿ ನನಗೆ. ಅದರಿಂದನೇ ಇವತ್ತು ಬೋಟ್ ನೆಕ್ ಮೆಷರ್ಮೆಂಟ್ನ ನಾರ್ಮಲ್ ನೆಕ್ಕಾಗಿ ಯಾವ ಥರ ಕಟ್ ಮಾಡ್ಬೋದು ಅಂತಂದ್ಬಿಟ್ಟು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮುಂದೆ ನಾನು ಹಾಕೋ ವೀಡಿಯೋಗಳ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಯಾರಾದರೂ ಟೈಲರಿಂಗ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತಿದ್ದರೆ ಆಲ್ರೆಡಿ ಕ್ಲಾಸಸ್ 2 ಕ್ಲಾಸ್ ಆಗಿದೆ. ಜಾಯ್ನ್ ಆಗೋನ್ನ ಆಸೆ ಇರೋರು ಕೆಳಗಡೆ ನಂಬರ್ ಕೊಟ್ಟಿದ್ದೀವಿ, ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ. ನೀವು ಅಮೌಂಟ್ ಹಾಕಿದ್ಮೇಲೆ ಗ್ರೂಪಿಗೆ ಜಾಯ್ನ್ ಮಾಡ್ಕೊಳ್ತೀವಿ. ಓಕೆ, ಲೇಟ್ ಆಗ್ತಾಯಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಫಸ್ಟು ನಾನು ಎಕ್ಸ್ಟ್ರಾ ಬಿಟ್ಟು ಈಗ ನಾನು ಬ್ಯಾಕನ್ನ ಹಿಡಿದು ನೋಡ್ತಾಯಿದ್ದೀನಿ. ಅಂದರೆ ಬ್ಯಾಕ್ ಲೆಂತು ಫಸ್ಟು ತೊಗೊಳ್ಬೇಕು ನಾವು. ಬ್ಯಾಕ್ ಲೆಂತು ನಾವು ಏನು ಮಾರ್ಜಿನ್ ಬಿಟ್ಟಿದ್ದೀವಿ ಅಲ್ಲಿಂದ ಶೋಲ್ಡರ್ ರೆಡಿ ಆಗಿದೆಯಲ್ಲ ಅಲ್ಲಿ ಬಿಟ್ಟು ಪ್ಲಸ್ ಎಕ್ಸ್ಟ್ರಾ ಅರ್ಧ ಇಂಚು ನಾವು ಸ್ಟಿಚಿಂಗ್ಗೆ ಬಿಟ್ಟಿದ್ದೀನಿ. ಅದೇ ಥರನೇ ಸೈಡ್ ಲೆಂತು ತೊಗೊಳ್ತಾ ಇದ್ದೀನಿ. ಸೈಡ್ ಲೆಂತ್ ತೊಗೊಂಡು ಪ್ಲಸ್ ಎಕ್ಸ್ಟ್ರಾ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಸ್ಕೇಲಲ್ಲಿ 2 ಲೈನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆಯಿತಾ? ಆನಂತರ ನಾನು ಬ್ಯಾಕ್ ತೊಗೊಂಡಿದ್ದೀನಿ. ನೋಡಿ, ಬ್ಯಾಕು ಅದು ಅವರು ಹೊಲ್ದಿರೋದು ಸರಿಯಾಗಿ ಕೂತಿಲ್ಲ, ಸೆಂಟ್ರ್ ಕರೆಕ್ಟಾಗಿ ಕೂತಿಲ್ಲ. ಆದರೂ ನಾನು ಬ್ಯಾಕ್ನ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಅದು ಹಿಂದೆ ನಿಮ್ಗೆ ನೋಡಿದ್ರೆ ಮಾರ್ಕ್ ಇದೆ, ಆಯಿತಾ? ಅಲ್ಲಿ ನೋಡಿ ಮಾರ್ಕ್ ಕಾಣಿಸ್ತಾ ಇದೆ, ಸೆಂಟರ್ ಅದರದ್ದು. ಆ ಸೆಂಟ್ರಿಗೊಂದು ಮಾರ್ಕ್ ಹಾಕ್ಕೊಂಡು ಈಗ ಬ್ಯಾಕನ್ನ ನಾನು ಈ ಸೆಂಟರ್ಗೆ ಕರೆಕ್ಟಾಗಿ ಇಟ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಇಟ್ಕೊಂಡು ಅಲ್ಲಿ ಬ್ರಾಡ್ ಏನು ಬರುತ್ತಾ ಇದೆ ನೋಡಿ, ಬ್ರಾಡ್ ಕಾಣಿಸ್ತಾ ಇದೆ ನಿಮಗೆ. ಆ ಬ್ರಾಡ್ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಹೊಲಿಗೆಗೆ ಎಷ್ಟು ಬೇಕೋ ಅಷ್ಟು ನಾನು ರೆಡಿ, ಹೊಲಿಗೆಗೆ ಸೇರಿಸಿ ಬಿಟ್ಟಿಲ್ಲ, ಅದೆಲ್ಲಿದೆ ಅಲ್ಲಿಗೆ ರೆಡಿಯಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಸೈಡ್ ಲೆಂತ್ನ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ತೀನಿ, ಹೆಚ್ಚು ಕಮ್ಮಿ ಇದೆಯಾ ಅಂತ. ನೋಡಿ, ಹೆಚ್ಚು ಕಮ್ಮಿ ಇದೆ, ಕೆಳಗಡೆ ಬರಬೇಕಿತ್ತದು. ಅವರು ಮೆಜರ್ಮೆಂಟ್ ಮಾಡಿರೋದು ಕೆಳಗಡೆ ಇತ್ತು, ಅಲ್ಲಿಗೆ ನಾನು ಹಾಕ್ಕೊಂಡಿದ್ದೀನಿ. ಬ್ರಾಡ್ ನೋಡಿ, ಈಗ ಅಷ್ಟು ಬ್ರಾಡ್ ಇದೆಯಲ್ಲ ನೋಡಿ, ಅದು ಬ್ರಾಡ್ ಬಂದು 3.5 ಇಂಚ್ ಬ್ರಾಡ್ ಇದೆ. ನಾನೀಗ 1.5 ಇಂಚ್ ಕೆಳಗಡೆ ಹಾಕ್ಕೊಂಡಿದ್ದೀನಿ, ಅಂದರೆ ಒಳಗಡೆ ತೊಗೊಂಡಿದ್ದೀನಿ. ಆಯಿತಾ? 4 ಇಂಚ್ ಬ್ರಾಡ್ ಇತ್ತು ಅದು, ಅದನ್ನು ನಾನು 1.5 ಇಂಚ್ ಕಮ್ಮಿ ಮಾಡ್ಕೊಂಡಿದ್ದೀನಿ ಬ್ರಾಡು. ಆವಾಗ ನಮಗೆ ನಾರ್ಮಲ್ ನೆಕ್ ಬ್ರಾಡ್ ಬಂತು. ಆಯಿತಾ? ನೋಡಿ, ಅದು ಹೊಲಿಗೆ ಕೊಟ್ಟಿರೋ ಬ್ಲೌಸ್, ಇದು ನಾರ್ಮಲ್ ನೆಕ್ಕು. ಈಗ ನಾನು ಶೋಲ್ಡ್ರ್ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಶೋಲ್ಡ್ರ್ ಅಷ್ಟೇ ಇದೆ, ಏನಿದೆ ಅದೇ ಇಡ್ತಾಯಿದ್ದೀನಿ. ನೋಡಿ, ಪ್ಲಸ್ಸು ಹೊಲಿಗೆಗೆ ಅಂತ ಒಂಚೂರು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಅಷ್ಟೇ. ಈಗ ಒಂದು ಸೀದಾ ಲೈನ್ ಹಾಕ್ಕೊಳ್ಳಿ ನೀಟಾಗಿ. ಸೀದಾ ಲೈನ್ ಹಾಕ್ಕೊಂಡು ಈಗ ನಾವು ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್ನ ನೋಡಬೇಕು. ಆಯಿತಾ? ಯಾವ ರೀತಿ ಚೆಸ್ಟ್ ಮೆಜರ್ಮೆಂಟ್ ಇರುತ್ತೆ ಅಂತ ಚೆಕ್ ಮಾಡ್ಕೊಳ್ತೀನಿ. ಫ್ರಂಟನ್ನ ಇಟ್ಕೊಳ್ಳಿ. ಫ್ರಂಟ್ ಸೀದಾ ಇಟ್ಕೊಂಡು ನೋಡಿ, ಫ್ರಂಟು 10 ಇಂಚ್ ಬರ್ತಾಯಿದೆ. 10 ಇಂಚೇ ರೆಡಿ ಇಡ್ತಾಯಿದ್ದೀವಿ. 9.75 ಇರಬೇಕು ಅದು. 9.75 ರೆಡಿ ಇಡ್ತಾಯಿದ್ದೀನಿ, ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆರ್ಮೋಲ್ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲ್ ಎಷ್ಟಿದೆ ಅಂದರೆ 8.25 ಬರ್ತಾಯಿದೆ ಆರ್ಮೋಲು. 8.25 ಇದೆ. 8.25ಗೆ ನಾವು ಫಸ್ಟು ಆರ್ಮೋಲ್ದು ಒಂದು ಮಾರ್ಕ್ ಹಾಕ್ಕೊಳ್ಳಿ, ರಫ್ ಮಾರ್ಕ್ ಹಾಕ್ಕೊಳ್ಳಿ. ಈಗ ನಾನು 8.25ನ ನಾನು ಆ ಮೆಜರ್ಮೆಂಟ್ ಏನು ಆರ್ಮೋಲ್ ಕೊಟ್ಟಿದ್ದಾರಲ್ಲ ಆ ಮೆಜರ್ಮೆಂಟಿಗೆ ಚೆಕ್ ಮಾಡಿದ್ರೆ ಅದು 8.25 ಕೂರ್ತಾ ಇಲ್ಲ. ನೋಡಿ, ಅಲ್ಲಿಗೆ ಬರ್ತಾಯಿದೆ 8.25. ಈಗ ನಾನೇನು ಮಾಡ್ತೀನಿ, 8.25 ಅಲ್ಲಿಗೆ ಕೂರ್ತಾ ಇಲ್ಲ, ಆರ್ಮೋಲ್ನ ಮೇಲಕ್ಕೆ ತೊಗೊಳ್ತೀನಿ. ಯಾಕೆಂದರೆ ನಾನು ಶೋಲ್ಡ್ರನ್ನ ಒಳಗಡೆ ತೊಗೊಂಡಿರೋದಕ್ಕೆ ಆರ್ಮೋಲ್ ಕೂರ್ತಾ ಇಲ್ಲ. ಆಯಿತಾ? ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಆರ್ಮೋಲ್ನ ಒಂಚೂರು ಮೇಲೆ ತೊಗೊಳ್ತಾ ಇದ್ದೀನಿ. ಮೇಲೆ ತೊಗೊಂಡು ಅದೇ ಲೈನಿಗೆ ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ನಾನು ಆರ್ಮೋಲ್ ಶೇಪ್ ತೆಗಿತಾಯಿದ್ದೀನಿ. ಆ ಮೇಲಿಂದ ಆರ್ಮೋಲ್ ಶೇಪ್ ತೆಗಿತಾಯಿದ್ದೀನಿ. ನೋಡಿದ್ರಾ? ಈಗ ಚೆಕ್ ಮಾಡುವ ಒಂದ್ಸಲಿ ಯಾವ ಥರ ಬಂದಿದೆ ಅಂತ. ನೋಡಿ, ಈಗ 8.25 ಕರೆಕ್ಟಾಗಿ ಬಂದು ಕೂತಿದೆ. ಅಲ್ಲಿಗೆ ಈ ಮೆಷರ್ಮೆಂಟ್ಗೆ ಇದು ಕರೆಕ್ಟಾಗಿದೆ ಅಂತ ಅರ್ಥ. ಆಯಿತಾ? ಈಗ ನಾನು ವೇಸ್ಟ್ ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಸೊಂಟದ ಮೆಷರ್ಮೆಂಟು ಎಷ್ಟಿದೆ ಅಷ್ಟೇ ತೊಗೊಳ್ತಾ ಇದ್ದೀನಿ. ವೇಸ್ಟ್ ಮೆಷರ್ಮೆಂಟ್ ಎಷ್ಟು ಬರುತ್ತೆ ಅಷ್ಟೇ ತೊಗೊಳ್ತಾ ಇದ್ದೀನಿ. 33.5 ಇದೆ. ಅಂದರೆ ಅದನ್ನ 4 ಭಾಗ ಮಾಡಬೇಕು. 4 ಭಾಗ ಮಾಡಿದ್ರೆ 8.25 ಬರುತ್ತೆ. 8.25 ಇಟ್ಟಿದ್ದೀನಿ. 1 ಇಂಚ್ ಡಾಟಿಗೆ ಎಕ್ಸ್ಟ್ರಾ ಇಟ್ಟಿದ್ದೀನಿ, ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ತಾಯಿದ್ದೀನಿ. ಆಯಿತಾ? ಇದು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ತಾಯಿದ್ದೀನಿ. ಈಗ ಎರಡು ಸೇರಿಸಿದ್ರೆ ಮೆಷರ್ಮೆಂಟು ಕೂತ್ಕೊಳ್ಳುತ್ತೆ. ನಾನೇನಕ್ಕೆ ನಿಮಗೆ ಶೋಲ್ಡ್ರನ್ನ ಇದಕ್ಕೆ ಆರ್ಮೋಲ್ನ ಮೇಲೆ ತೊಗೊಂಡೆ ಅಂತ ಗೊತ್ತಾಯ್ತಾ? ನಾವು ಶೋಲ್ಡ್ರನ್ನ ಒಂಚೂರು ಒಳಗಡೆ ತೊಗೊಂಡಾಗ ಆರ್ಮೋಲು
ಜಾಸ್ತಿ ಆಗುತ್ತೆ. ಅದರಿಂದ ನಾನೇನು ಮಾಡಿದ್ದೀನಿ, ಈ ಆರ್ಮೋಲ್ನ ಮೇಲಕ್ಕೆ ತೊಗೊಂಡಾಗ ನಮಗೆ ಶೋಲ್ಡ್ರು ಕರೆಕ್ಟಾಗಿ ಕೂರುತ್ತೆ. ಅರ್ಥ ಆಗಿದೆಯಾ? ಒಂದ್ಸರಿ ನೀಟಾಗಿ ಮಾರ್ಕ್ ಹಾಕ್ಕೊಂಡು ಆನಂತರ ನೀವು ಕಟಿಂಗ್ ಮಾಡ್ಬೋದು. ಕಟಿಂಗ್ ಮಾಡೋಕ್ಕೆ ಯಾವುದೇ ಮುಜುಗರ ಬೇಡ, ಆರಾಮಲ್ಲಿ ಕಟ್ ಮಾಡಿ, ಕರೆಕ್ಟಾಗೇ ಬಂದಿರುತ್ತೆ. ಆಯಿತಾ? ನೋಡಿ, ನಾನು ಕಟ್ ಮಾಡ್ತಾಯಿದ್ದೀನಿ. ಈಗ ನೀವೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಇದೇ ಥರ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದನ್ನು ನಾನು ನೋಡಿ ಎಕ್ಸ್ಟ್ರಾ ಮಾಡಿ, ಅದು ವಿಡಿಯೋ ವಾಯ್ಸ್ ಬರ್ದೇ ಎಕ್ಸ್ಟ್ರಾ ವಾಯ್ಸ್ ಕೊಡ್ತಾಯಿದ್ದೀನಿ. ಕಷ್ಟ ಇರುತ್ತೆ, ಸಪೋರ್ಟ್ ಮಾಡಿ. ನೆಕ್ಸ್ಟು ನಾನು ಆದಷ್ಟು ಒಳ್ಳೆ ವಿಡಿಯೋಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಕಂಪ್ಲೇಂಟ್ಸ್ಗಳಿಗೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ? ಇನ್ನು ಯಾರ್ಯಾರು ಕ್ಲಾಸಸ್ ಜಾಯ್ನ್ ಆಗಬೇಕು ಅಂತಿದ್ದೀರಾ, ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಟೈಲರಿಂಗ್ ಕ್ಲಾಸಸ್ಗೆ ಯಾರ್ಯಾರು ಸೇರ್ಕೊಳ್ತೀರಾ ಸೇರ್ಕೊಳ್ಳಿ. ಓಕೆ? ಸಿಗುವ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.